ಕೈಬರಹದಲ್ಲಿ ಬಿಜೆಪಿಯಿಂದ ಪೊಲೀಸ್ ಆಯುಕ್ತರಿಗೆ ದೂರನ್ನ ನೀಡಿದ್ದಾರೆ. ಎಸ್ ಹರೀಶ್ ಅವರಿಗೆ ದೊಣ್ಣೆ ಮತ್ತು ಕೈಗಳಿಂದ ಹೊಡೆದಿದ್ದಾರೆ. ಸಿಕೆ ರಾಮಮೂರ್ತಿ ಅವರಿಗೆ ರಾಡ್ನಿಂದ ಹೊಡೆದಿದ್ದಾರೆ. ಬಿಜೆಪಿ ಶಾಸಕರ ಮೇಲೆ ಮೊಟ್ಟೆ ಎಸೆತ ಪ್ರಕರಣದಲ್ಲಿ ಈಗ ದೂರನ್ನ ಕೊಟ್ಟಿದ್ದಾರೆ. ರಿಟರ್ನ್ ಕಂಪ್ಲೇಂಟ್. ಬಿಜೆಪಿಯಿಂದ ಪೊಲೀಸ್ ಆಯುಕ್ತರಿಗೆ ದೂರು ಕೊಟ್ಟಿದ್ದಾರೆ. ದೊಣ್ಣೆ ತಗೊಂಡು ಹೊಡೆದಿದ್ದಾರೆ, ಕೈಯಿಂದನೇ ಹಂಗೆ ಹೊಡೆದಿದ್ದಾರೆ, ರಾಡ್ನಿಂದ ಸಿಕೆ ರಾಮಮೂರ್ತಿ ಅವರಿಗೆ ಹೊಡೆದಿದ್ದಾರೆ. ಎಲ್ಲ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿರುವಂಥದ್ದು. ಕೇವಲ ಮೊಟ್ಟೆ ಅಷ್ಟೇ ಎಸ್ದಿಲ್ಲ, ಕೈಲೇ ಹೊಡೆದ್ರು, ಅದಾದ ನಂತರ ದೊಣ್ಣೆ ತಗೊಂಡು ಹೊಡೆದ್ರು, ಅದಾದ ನಂತರ ರಾಡ್ ತಗೊಂಡು ಹೋದ್ರು. ಅದರಲ್ಲಿ ಹರೀಶ್ ಅವರಿಗೆ ಪೆಟ್ಟಾಗಿದೆ, ಸಿಕೆ ರಾಮಮೂರ್ತಿ ಅವರಿಗೆ ಪೆಟ್ಟಾಗಿದೆ ಅಂತಿದ್ದಾರೆ ಶಾಸಕರಿಗೆ. ಸೊ ನಾವು ಪೊಲೀಸರ ವಶದಲ್ಲಿದ್ರೂ ಕೂಡ ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ, ಇವರೆಲ್ಲ ಗೂಂಡಾಗಳು ಅಂತ ಆರೋಪವನ್ನ ಮಾಡಿದ್ದಾರೆ. ನನ್ನ ಸಹೋದ್ಯೋಗಿ ಮಸೂದ್ ನನ್ನ ಸಂಪರ್ಕಕ್ಕೆ ಮತ್ತೆ ಸಿಗ್ತಾ ಇದ್ದಾರೆ. ಮಸೂದ್, ದೂರಿನಲ್ಲಿರುವಂತಹ ಅಂಶಗಳು ಏನು, ಯಾರ್ಯಾರ ಮೇಲೆ ಹಲ್ಲೆ ಆಗಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ, ಏನ್ ಕತೆ? ಅರುಣ್, ಈಗ ಬಿಜೆಪಿಯವರು ನಗರ ಪೊಲೀಸ್ ಆಯುಕ್ತರಿಗೆ ದೂರು ಸಲ್ಲಿಕೆ ಮಾಡಿದ್ದಾರೆ. ಕೈ ಬರಹದಲ್ಲೇ ದೂರು ಸಲ್ಲಿಕೆ ಮಾಡಿರುವಂಥದ್ದು. ಈಗಷ್ಟೇ ಪಾದಯಾತ್ರೆ ಮೂಲಕ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಿಂದ ಕಮಿಷನರ್ ಕಚೇರಿವರೆಗೂ ಕೂಡ ಬಂದು ದೂರು ಸಲ್ಲಿಕೆ ಮಾಡಿರುವಂಥದ್ದು. 2 ಪುಟಗಳ ದೂರಿದೆ. 2 ಪುಟಗಳ ದೂರಿನಲ್ಲಿ ಆ ಸಂದರ್ಭದಲ್ಲಿ ಅಂದ್ರೆ ಅವ್ರನ್ನ ವಶಕ್ಕೆ ಪಡೆದಂತಹ ಪೊಲೀಸರು ಬಸ್ ಮೂಲಕ ಕಾಂಗ್ರೆಸ್ ಕಚೇರಿ ಕಡೆಯಿಂದ ಕರ್ಕೊಂಡು ಹೋಗ್ತಾ ಇದ್ರು. ಕಾಂಗ್ರೆಸ್ ಕಚೇರಿ ಸಂದರ್ಭದಲ್ಲಿ ಆ ಸಮಯದಲ್ಲಿ ಬಸ್ ಅಲ್ಲಿಗೆ ಬಂದಾಗ ಕಾಂಗ್ರೆಸ್ ಕಾರ್ಯಕರ್ತರು ಏಕಾಏಕಿ ಬಸ್ನಲ್ಲಿದ್ದಂತಹ ಬಿಜೆಪಿ ನಾಯಕರು ನೋಡಿ ಮೊಟ್ಟೆ ಎಸೆಯೋದಕ್ಕೆ ಮುಂದಾದ್ರು. ಜೊತೆಗೆ ದೊಣ್ಣೆ ರಾಡ್ಗಳಿಂದಲೂ ಕೂಡ ಹಲ್ಲೆಗೆ ಮುಂದಾದ್ರು. ನಮ್ಮ ಕೆಲವು ನಾಯಕರಿಗೆ ಹಲ್ಲೆ ಆಗಿದೆ, ಏಟಾಗಿದೆ, ಪೆಟ್ಟಾಗಿದೆ ಅನ್ನುವಂತಹ ದೂರನ್ನು ಕೂಡ ಕೊಟ್ಟಿದ್ದಾರೆ. ಆ ಪೆಟ್ಟಾಗಿದೆ, ಯಾರ್ಯಾರಿಗೆ ಪೆಟ್ಟಾಗಿದೆ, ಯಾವ ಸಂದರ್ಭದಲ್ಲಿ ಯಾವುದರಿಂದ ಪೆಟ್ಟಾಗಿದೆ ಅನ್ನುವಂಥದ್ದು ಕೂಡ ಈ 2 ಪುಟಗಳ ದೂರಿನಲ್ಲಿ ಬಿಜೆಪಿ ನಾಯಕರು ಉಲ್ಲೇಖ ಮಾಡಿರುವಂಥದ್ದು. ಶಾಸಕ ಅಶ್ವಥ್ ನಾರಾಯಣ ಅವರಿಗೆ ಮೊಟ್ಟೆಯಿಂದ ಹಲ್ಲೆ ಆಗಿರುವಂಥದ್ದು. ಸಿಕೆ ರಾಮಮೂರ್ತಿ ಅವರು, ಬಿಪಿ ಹರೀಶ್ಗೆ ಅದಕ್ಕೂ ಮುನ್ನ ಮೊಟ್ಟೆ ದಾಳಿಯಾಗಿದೆ. ಸಿಕೆ ರಾಮಮೂರ್ತಿ ಅವರಿಗೂ ಕೂಡ ದೊಣ್ಣೆಯಿಂದ ತಿವಿದಿದ್ದಾರೆ ಅನ್ನುವಂಥ ಆರೋಪ ಮಾಡಿದ್ದಾರೆ. ಜೊತೆಗೆ ಎಸ್ ಹರೀಶ್ ಅವ್ರಿಗೂ ಕೂಡ ದೊಣ್ಣೆಯಿಂದ ಹಲ್ಲೆ ಮಾಡಿದ್ದಾರೆ. ಎಲ್ರಿಗೂ ಕೂಡ ಪೆಟ್ಟಾಗಿದೆ. ಒಂದು ರೀತಿಯಲ್ಲಿ ಗೂಂಡಾ ರಾಜ್ಯ ಮಾಡಿದ್ದಾರೆ. ಗೂಂಡಾಗಳ ರೀತಿ ಕಾಂಗ್ರೆಸ್ ಕಾರ್ಯಕರ್ತರು ವರ್ತನೆ ಮಾಡಿದ್ದಾರೆ. ಇವರನ್ನ ಗೂಂಡಾ ಕಾಯ್ದೆಯಡಿ ಬಂಧಿಸಿ ಕ್ರಮ ತೆಗೆದುಕೋಬೇಕು ಅನ್ನುವಂಥ ಆಗ್ರಹವನ್ನು ಬಿಜೆಪಿ ನಾಯಕರು ಮಾಡಿರುವಂತದ್ದು. ಈ ಘಟನೆಯನ್ನ ತೀವ್ರವಾಗಿ ನಾವು ಖಂಡಿಸ್ತೇವೆ. ಕೂಡಲೇ ಕ್ರಮ ಆಗಬೇಕು. ಪೊಲೀಸ್ ಕಸ್ಟಡಿನಲ್ಲಿ ಇರುವಾಗಲೇ ನಮ್ಮ ಮೇಲೆ ದಾಳಿಯಾಗಿದೆ. ಒಂದು ರೀತಿಯಲ್ಲಿ ಕೊಲೆ ಮಾಡುವ ಉದ್ದೇಶ ಕೂಡ ಇವ್ರಿಗೆ ಇದ್ದಿರಬಹುದು, ತನಿಖೆ ಮಾಡಬೇಕು. ಜೊತೆಗೆ ಆರಕ್ಷಕ ಅವರು ಆರೋಪ ಮಾಡಿದಂತೆ ಬಾಂಬುಗಳು ಕೂಡ ಬಿಜೆಪಿ ಕಚೇರಿ ಒಳಗಡೆ ಇದ್ದಿರಬಹುದು. ಯಾಕೆಂದ್ರೆ ಎಲ್ಲ ಪ್ಲಾನಿಂಗ್ ಮಾಡಿ ನಮ್ಮ ಮೇಲೆ ಹಲ್ಲೆ ದಾಳಿ ಮಾಡಿದ್ದಾರೆ, ಕೊಲೆ ಮಾಡುವ ಉದ್ದೇಶ ಕೂಡ ಇದೆ ಅನ್ನುವಂಥ ಆರೋಪವನ್ನು ಕೂಡ ಮಾಡಿದ್ದಾರೆ. ಈಗ ಪೊಲೀಸರು ದೂರು ಸ್ವೀಕಾರ ಮಾಡ್ತಾ ಇದ್ದಾರೆ. ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಕಾದು ನೋಡಬೇಕು. ಒಟ್ಟಾರೆಯಾಗಿ ಒಂದು ರೀತಿಯಲ್ಲಿ ಹೈ ಡ್ರಾಮಾ ನಡೀತು ಕಾಂಗ್ರೆಸ್ ಕಚೇರಿ ಮುಂಭಾಗದಲ್ಲಿ. ದೆಹಲಿಯಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇಂಪ್ಯಾಕ್ಟ್ ಇಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ಕೂಡ ಒಂದು ರೀತಿಯಲ್ಲಿ ತಿಕ್ಕಾಟಕ್ಕೆ ಕಾರಣ ಆಯಿತು. ಬಿಜೆಪಿ ನಾಯಕರೇ ಅಖಾಡಕ್ಕೆ ಇಳಿದಿದ್ರು. ಕಂಟೋನ್ಮೆಂಟ್ ಬಳಿ ಬಿಜೆಪಿ ನಾಯಕರು ಎಲ್ಲರೂ ಕೂಡ ಬಂದು ಪ್ರತಿಭಟನೆ ಮಾಡಿದ್ರು. ಕಾಂಗ್ರೆಸ್ ಕಚೇರಿ ಮುತ್ತಿಗೆ ಯತ್ನವನ್ನ ಮಾಡಿದ್ರು. ಅವರ ಆರೋಪ ಏನಂತಂದ್ರೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ ದೆಹಲಿನಲ್ಲಿ ಅನಗತ್ಯವಾಗಿ ಪ್ರತಿಭಟನೆ ಮಾಡ್ತಾ ಇದೆ, ಪ್ರಚೋದನೆ ಮಾಡ್ತಾ ಇದೆ ಅನ್ನುವಂಥ ಆರೋಪ. ಜೊತೆಗೆ ಇವರು ಕೂಡ ಕಾಂಗ್ರೆಸ್ ಕಚೇರಿ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ರು. ಇವರ ಪ್ರತಿಭಟನೆ ಕಂಟೋನ್ಮೆಂಟ್ ಬಳಿ, ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ ಕೆಪಿಸಿಸಿ ಕಚೇರಿ ಬಳಿ. ಯಾವಾಗ ಪೊಲೀಸರು ಇವ್ರನ್ನ ಬಂಧನ ಮಾಡ್ಕೊಂಡು ಆ ಕಚೇರಿ ಮುಂದೆ ತೆಗೆದುಕೊಂಡು ಹೋದ್ರೆ ಅಲ್ಲಿ ಸ್ವಲ್ಪ ಹೈಡ್ರಾಮಾ ಆಯಿತು. ಈ ತರ ದಾಳಿ ಹಲ್ಲೆ ಎಲ್ಲ ಆಗಿದೆ ಅನ್ನುವಂಥ ಆರೋಪ ಮಾಡಿದ್ದಾರೆ. ಈಗ ಪೊಲೀಸರು ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಕಾದು ನೋಡಬೇಕಾಗಿದೆ. ಅರುಣ್.